ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಾವು ಬದುಕಿರಬೇಕು ಹೇಗೆಂದರೆ ಯಾರಿಗೂ ನೋವನ್ನು ಉಂಟು ಮಾಡಬಾರದು. ಬಯಸದೇ ನಮಗೆ ಯಾವಿದ್ದರೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇರಬೇಕು. ನಾವು ಗೊತ್ತಾಯ್ತಾ? ನಾವು ಬದುಕಿರಬೇಕು, ಆದರೆ ಯಾರಿಗೂ ನೋವು ಉಂಟು ಮಾಡಬಾರ್ದು. ಬಯಸದೇ ನಮಗೆ ನೋವಿದ್ದರೂ ಯಾರಿಗೂ ಗೊತ್ತಾಗಬಾರ್ದು. ನಮ್ಮ ನೋವು ಗೊತ್ತಾಗಬಾರ್ದು. ಹಾಗೆ ನಾವು ಇರಬೇಕು. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಇವತ್ತು ಮಾಘ ಮಾಸದ ಕೊನೇ ದಿನ. ಆ ಕೊನೇ ದಿನದ ಪಾರಾಯಣವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ. ಮಾಘ ಏಕಾದಶಿ ಮಹಿಮೆ, ಕ್ಷೀರಸಾಗರ ಮಥನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲೈ ದಿಲೀಪ ಮಹಾರಾಜನೇ, ಅಶ್ವಮೇಧ ಯಾಗ ಮಾಡಿದವನು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡುವವನು, ಹಾಗೆಯೇ ಏಕಾದಶಿ ವ್ರತ ಮಾಡಿ ಉಪವಾಸವಿರುವವನು ವೈಕುಂಠ ಪ್ರಾಪ್ತನಾಗುತ್ತಾನೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಏಕಾದಶಿ ವ್ರತ ಮಹಿಮೆಯಿಂದ ಅಂಬರೀಷನು ದುರ್ವಾಸರಿಂದ ಯಾವುದೇ ತೊಂದರೆಯನ್ನು ಅನುಭವಿಸಿದೆ. ಮತ್ತು ಆ ದುರ್ವಾಸರನ್ನೇ ಆ ಶಕ್ತಿ ಹಿಂಬಾಲಿಸಿ ಆತನ ಗರ್ವವನ್ನು ಅಡಗಿಸಿತು. ನಿನಗೆ ಈ ವಿಷಯ ಗೊತ್ತಿದೆ, ಆದರೂ ನೀನು ಕೇಳಿದೆ. ಆದ್ದರಿಂದ ಮತ್ತೊಂದು ಉದಾಹರಣೆಯನ್ನು ನಿನಗೆ ವಿವರಿಸ್ತೇನೆ, ನೀನು ತಿಳ್ಕೋ. ಒಂದು ದಿನ ದೇವತೆಗಳು ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆದರು. ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದು ಕಡಲ್ಗೋಲಗಳನ್ನು ಮಾಡಿ ವಾಸುಕಿ ಎಂಬ ಸರ್ಪವನ್ನು ಕಡಗೋಲಿನ ಹಗ್ಗವನ್ನಾಗಿ ಮಾಡಿದರು. ಆ ಸರ್ಪವನ್ನು ಮಂದರ ಪರ್ವತಕ್ಕೆ ಸುತ್ತಿದರು. ಸರ್ಪದ ತಲೆಯ ಕಡೆ ಯಾರಿರುತ್ತಾರೆಂದು ಸಂದೇಹ ಬಂದಾಗ ನಾನಿರುತ್ತೇನೆಂದು ರಾಕ್ಷಸರು ವಾಸುಕಿಯ ತಲೆಯ ಕಡೆಗೆ ಉಳಿದುಕೊಂಡರು. ದೇವತೆಗಳು ಬಾಲ ಕಡೆಗಿದ್ದರು. ಆ ರೀತಿಯಾಗಿ ದೇವದಾನವರು ಆಲ್ಗಡಲನ್ನು ಕಡೆಯುತ್ತಿದ್ದಾಗ ಮೊದಲು ಲಕ್ಷ್ಮೀದೇವಿ ಜನಿಸಿದಳು. ವಿಷ್ಣುಮೂರ್ತಿಯು ಮಹಾಲಕ್ಷ್ಮಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು. ನಂತರ ಉಚ್ಚೈಶ್ರವೆಂಬ ಕುದುರೆ, ಕಾಮಧೇನು, ಕಲ್ಪವೃಕ್ಷ, ಅಮೃತ, ಭಾಂಡವು ಆವಿರ್ಭವಿಸಿದವು. ಅವೆಲ್ಲವನ್ನೂ ಜೋಪಾನವಾಗಿಡುವಂತೆ ವಿಷ್ಣುಮೂರ್ತಿ ದೇವೇಂದ್ರನಿಗೆ ಒಪ್ಪಿಸಿದನು. ಮತ್ತೆ ಕ್ಷೀರಸಾಗರವನ್ನು ಕಡೆದರು. ಆದ್ದರಿಂದ ಅಗ್ನಿಯೊಂದಿಗೆ ಸಮಾನವಾದ ಉನ್ನತ ತೇಜಸ್ಸಿನಿಂದ ಕೂಡಿದ ಹಲವು ಹೊರಬಂದಿತು. ಅದು ಮಹಾವಿಷ. ಆ ವಿಷ ಜ್ವಾಲೆ ಎಲ್ಲ ಲೋಕಗಳಿಗೂ ಹರಡಿತು. ಆ ಬೇಗೆಗೆ ಸಕಲವೂ ನಾಶವಾಗುತ್ತಿದೆ. ಆ ವಿಷಾಗ್ನಿಯನ್ನು ನೋಡಿದ ದೇವತೆಗಳು ರಾಕ್ಷಸರು ಕೂಡ ಹೆದರತೊಡಗಿದರೋ. ಇನ್ನು ಸ್ವಲ್ಪ ಹೊತ್ತಿದ್ದರೆ ಅವರೆಲ್ಲರನ್ನೂ ಕೂಡ ಕೊಂದು ಬಿಡಬಲ್ಲರು. ಅವರಿಗೆ ಬೇರೊಂದು ಮಾರ್ಗವಿಲ್ಲ. ಹರಹರ ಮಹಾದೇವ, ವೃಷಭಧ್ವಜ, ಶರಣು, ನಮ್ಮನ್ನು ಈ ಅಪಾಯದಿಂದ ರಕ್ಷಿಸು ಎಂದು ಈಶ್ವರನನ್ನು ಸ್ತುತಿಸಿದರು. ಶಂಕರನು ದೇವತೆಗಳ ರಾಕ್ಷಸರ ಆರ್ತನಾದವನ್ನು ಕೇಳಿ ಒಂದು ಕ್ಷಣ ಕೂಡ ತಡಮಾಡದೆ ಗ್ರಹಿಸಿ ತನ್ನ ಬಾಯ್ದೆರೆದು ಆ ಕಾಲಕೂಟ ವಿಷವನ್ನು ನುಂಗಿ ಕಂಠದಲ್ಲಿಟ್ಟುಕೊಂಡನು. ಕಾಲಕೂಟ ವಿಷದಿಂದ ಶಂಕರನ ಕಂಠ ನೀಲಿಯಾಗಿ ಹೋಯಿತು. ಆದ್ದರಿಂದ ನೀಲಕಂಠನೆಂಬ ಹೆಸರು ಸಾರ್ಥಕವಾಯಿತು. ನೀಲಕಂಠ ಅನ್ನೋದಕ್ಕೆ ಏನಕ್ಕೆ ಬಂತು ಅಂತ ಈಗ ತಿಳ್ಕೊಂಡ್ವು. ಅನಂತರ ಕ್ಷೀರಸಾಗರವನ್ನು ಮತ್ತೆ ಕಡೆಗೆ ಅಮೃತ ಹುಟ್ಟಿದರಿಂದ ಆಲ್ಗಡಲನ್ನು ಕಡೆಯುವುದನ್ನು ನಿಲ್ಲಿಸಿದರು. ಆ ಅಮೃತ ನಮಗೆ ಬೇಕೆಂದು ದೇವತೆಗಳು ನಮಗೆ ಬೇಕೆಂದು ರಾಕ್ಷಸರು ವಾದ ಮಾಡಿದರು. ದೇವತೆಗಳು ನಮಗೆ ಬೇಕು ಅಂದರು, ರಾಕ್ಷಸರು ನಮಗೆ ಬೇಕು ಅಂದರು. ಮಾಯಾವೇಷಧಾರಿಯಾದ ಶ್ರೀಹರಿ ಶ್ರೀ ವಾದವನ್ನು ಗ್ರಹಿಸಿ ಸ್ತ್ರೀ ರೂಪವನ್ನು ಧರಿಸಿದ. ಆಕೆಯ ಅಂದ ಚಂದಗಳ ಮುಂದೆ ಯಾವ ಸ್ತ್ರೀಯರೂ ಸರಿದೂಗಲಾರದಳು. ಆ ಜಗನ್ಮೋಹಿನಿ ಅಮೃತಕ್ಕಾಗಿ ಜಗಳವಾಡುತ್ತಿದ್ದ ದೇವದಾನವರ ಮಧ್ಯೆ ಒಂದಳು. ಓ ಅಮಾಯಕರೇ, ಏಕೀರಾತ ಅಂತ ನಿಮ್ಮೆಲ್ಲರಿಗೂ ನಾನು ಸಮನಾಗಿ ಅಮೃತವನ್ನು ಹಂಚುತ್ತೇನೆ. ದೇವತೆಗಳೆಲ್ಲ ಒಂದು ಸಾಲಿನಲ್ಲಿ, ದಾನವರೆಲ್ಲ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳರೆಂದು ಹೇಳ್ತಾರೆ. ದೇವದಾನವರು ಮೋಹಿನಿಯ ರೂಪವನ್ನು ನೋಡಿದವರೇ ಮಾತನಾಡಲಾಗದೆ ಹಾಗೆಯೇ ಮಾಡಲು ಉದ್ದೇಶಿಸಿ 2 ಪಂಕ್ತಿಗಳಾಗಿ ಕುಳಿತುಕೊಂಡರು. ಜಗನ್ಮೋಹಿಯು ಅಮೃತ ಭಾಂಡವನ್ನು 2 ಮಾಡಿ ಒಂದರಲ್ಲಿ ಸುರೆಯನ್ನು ಮತ್ತೊಂದರಲ್ಲಿ ಅಮೃತವನ್ನು ಹಾಕಿ ನರ್ತ ಮಾಡುತ್ತಾ ವಯ್ಯಾರ ನಟಿಗೆಯಿಂದ ಕಿರುನಗುತ್ತಾ ಅವರನ್ನು ಮುಗ್ಧರನ್ನಾಗಿ ಮಾಡಿ ಅಮೃತವನ್ನು ದೇವತೆಗಳಿಗೂ ಸುರೆಯನ್ನು ರಾಕ್ಷಸರಿಗೂ ಗುರುತು ಗೊತ್ತಾಗದಂತೆ ಹಂಚುತ್ತಿದ್ದಾಗ ಈ ಮಾಯೆಯನ್ನು ಅರಿತ ರಾಹು, ಕೇತು ಎಂಬ 2 ರಾಕ್ಷಸರು ಯುಕ್ತಿಯಿಂದ ಮಾರುವೇಷದಿಂದ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಅಮೃತವನ್ನು ಕುಡಿತಾರೆ. ನೋಡಿ, ರಾಹು ಕೇತು, ಇವತ್ತಿಗೂ ರಾಹು ಕೇತು ಅಂತ ಹೇಳ್ತೀವಲ್ಲ, ಅದಕ್ಕೇನೆ. ಜಗನ್ಮೋಹಿನಿ ಇದನ್ನರಿತು ಚಕ್ರಾಯುಧದಿಂದ ಅವರನ್ನು ಶಿರಸ್ಸನ್ನು ಕಡಿದರು. ಅವರು ಕುಡಿದ ಅಮೃತವೆಂದು ಕಂಠದಿಂದ ಇಳಿಯದಿದ್ದರಿಂದ ಅವರು ಮರಣ ಹೊಂದಿದರು.
ಆ ಅಮೃತವನ್ನು ದೇವತೆಗಳು ತೀರಿಕೊಂಡರು. ಈ ಮೋಸಕ್ಕೆ ರಾಕ್ಷಸರು ಹಾಹಾಕಾರ ಮಾಡಿದರು. ಇಬ್ಬರು ರಾಕ್ಷಸರು ಮಾಯೆ ಮಾಡಿ ಪಂಕ್ತಿಯೊಳಗೆ ಬಂದು ಅಮೃತವನ್ನು ಸೇವಿಸಿದ್ದರಿಂದ ದೇವತೆಗಳು ಕೂಗಾಡಿದರು. ಕಡೆಗೆ ರಾಕ್ಷಸರೆಲ್ಲ ಒಂದಾಗಿ, ಈ ಅಮೃತ ನಮಗೆ ಬೇಕಾಗಿಲ್ಲ, ಯಾವಾರಿಗೂ ಎದುರುವುದಿಲ್ಲ, ನಮಗೆ ನಾವು ಬರುವುದಿಲ್ಲ ಎಂದು ಅವರವರ ಪಾಡಿಗೆ ಹೊರಟು ಹೋದರು. ಉಳಿದ ಅಮೃತವನ್ನು ವಿಷ್ಣು, ಬ್ರಹ್ಮ, ಶಿವ ಮೂರು ಸೇರಿ ದೇವೇಂದ್ರನಿಗೆ ಕೊಟ್ಟು ತಮ್ಮ ನಿವಾಸಕ್ಕೆ ತೆರಳುತ್ತಾರೆ. ಕ್ಷೀರಸಾಗರವನ್ನು ಮತಿಸಿದಾಗ ಬಂದ ಅಮೃತ ಕಲಶವನ್ನು ಒಂದು ಕಡೆ ಇಟ್ಟು ಸಮಯದಲ್ಲಿ ವಿಧಿವಶದಿಂದ 2 ಹನಿಗಳು ಭೂಮಿಯ ಮೇಲೆ ಬಿದ್ದಿತು. ಈ 2 ಹನಿಗಳು ಬಿದ್ದ ಕಡೆ 2 ಅಂದವಾದ ಸಸ್ಯಗಳು ಹುಟ್ಟುಕೊಂಡವು. ಆ 2 ಸಸ್ಯಗಳಲ್ಲಿ ಒಂದು ಪಾರಿಜಾತ, ಎರಡನೇದಾಗಿ ತುಳಸಿ ಸಸಿ ಭೂಮಿಯಲ್ಲೇ ಬೆಳೆದವು. ಹಾಗೆ ಬೆಳೆಯುತ್ತಿದ್ದ ಸಸ್ಯಗಳನ್ನು ಸತ್ರಾಜಿತ ಎಂಬುವವನು ಪ್ರತಿದಿನ ನೀರೆರೆದು ಪೋಷಿಸುತ್ತಿದ್ದನಾ. ನೋಡಿ, ಪಾರಿಜಾತ ಗಿಡ ಹೇಗೆ ಬಂತು, ಹೇಗೆ ಉಟ್ಕೊಂತು, ತುಳಸಿ ಹೇಗೆ ಉಟ್ಕೊಂತು ಅನ್ನೋದನ್ನು ನಾವು ಇಲ್ಲಿ ಅರ್ಥಕೋಬೇಕು, ತಿಳ್ಕೋಬೇಕು. ಕೆಲವು ಕಾರಣಾಂತರ ಪಾರಿಜಾತ ವೃಕ್ಷ ಹೂ ಬಿಟ್ಟಿತು. ದೇವೇಂದ್ರನು ಗಗನ ಮಾರ್ಗದಲ್ಲಿ ಸಂಚರಿಸುತ್ತಾ ಪಾರಿಜಾತ ಪುಷ್ಪದ ಪರಿಮಳಕ್ಕೆ ಇಳಿದು ಬಂದನು. ಒಂದು ಹೂವನ್ನು ಕಿತ್ತು ತನ್ನ ಪತ್ನಿಯಾದ ಸಚೀದೇವಿಗೆ ಕೊಟ್ಟನು. ಉಳಿದ ದೇವತಾ ಸ್ತ್ರೀಯರು ಕೂಡ ಕೇಳಿದಾಗ ಮತ್ತೆ ಇಂದ್ರನು ರಹಸ್ಯವಾಗಿ ತೋಟದಲ್ಲಿ ಪ್ರವೇಶಿಸಿದನು. ಪಾರಿಜಾತ ಹೂಗಳನ್ನು ಯಾರೋ ಕೇಳುತ್ತಿರುವರೆಂದು ಸುತ್ರಾಜಿತನು ವಿಷ್ಣುಪಾದಗಳ ಬಳಿ ಇದ್ದ ಅಕ್ಷತೆಗಳನ್ನು ಆ ಹೂವುಗಳ ಮೇಲೆ ಒಂದೆಲ್ಲ ಚೆಲ್ಲಿದ್ದರಿಂದ ದೇವೇಂದ್ರನು ಪಾರಿಜಾತ ಪುಷ್ಪವನ್ನು ಕೇಳುತ್ತಿದ್ದಾಗ ವಿಷ್ಣು ಮಹಿಮೆಯಿಂದ ಆತನಿಗೆ ದೈವತ್ವವನ್ನು ನಶಿಸಿ ಮೂರ್ಛೆ ಹೋದನು. ದೇವತೆಗಳು ಈ ಸುದ್ದಿ ಕೇಳಿ ನಾರದನನ್ನು ಬೇಡಾಡಿದಾಗ ಎಲ್ಲರೂ ಕೃಷ್ಣನ ಬಳಿಗೆ ಹೋಗಿ ಹೇಳಿದಾಗ ಕೃಷ್ಣನು ಸುತ್ರಾಜಿತನು ಬಳಿಗೆ ಹೊರಟನು. ಸತ್ರಾಜಿತನು ಆಷಾಢ ಶುದ್ಧ ಏಕಾದಶಿ ದಿನ ಉಪವಾಸವಿದ್ದ ಜಾಗರಣೆ ಮಾಡಿ ದ್ವಾದಶಿ ದಿನ ಸದ್ಬ್ರಾಹ್ಮಣನಿಗೆ ದಾನ ಕೊಡುತ್ತಿದ್ದರಿಂದ ಆತ ಅಮೋಘವಾದ ಶಕ್ತಿಯನ್ನು ಉಳ್ಳವನಾದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಆತನಿಗೆ ವರಪ್ರಸಾದವನ್ನು ಆಗ್ರಹಿಸಿ ಆತನ ತೋಟದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ದೇವೇಂದ್ರನಿಗೆ ಕೊಡಿಸಿದನು. ಈ ರೀತಿಯಾಗಿಯೇ ತುಳಸೀವನಕ್ಕೆ ಹೋಗಿ ತುಳಸಿಯನ್ನು ತನ್ನ ಸನ್ನಿಧಿಯಲ್ಲಿರುವಂತೆ ಕೇಳಿದಾಗ ತುಳಸೀದೇವಿ ಆಗಲೆಂದು ಹೇಳಿ ಅಂದಿನಿಂದ ವಿಷ್ಣುದೇವನೊಂದಿಗೆ ಸಮಾನವಾಗಿ ಪೂಜಿಸಲ್ಪಡುತ್ತಿದ್ದಾಳೆ. ಯಾನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಕ್ಷ ತುಳಸಿ ತ್ವಾಂ ನಮಾಮ್ಯಹಂ ಎಂದು ತುಳಸೀದೇವಿಯನ್ನು ಶುಚಿರ್ಭೂತರಾಗಿ ಪೂಜಿಸಿದರೆ ಸಕಲ ಸೌಭಾಗ್ಯಗಳು ಉಂಟಾಗತ್ತೆ. ಇವತ್ತು ಇದರ ಫಲಶ್ರುತಿಯನ್ನು ನಾವು ತಿಳ್ಕೊಳ್ಳೋಣ. ಸೂತ ಮಹಾ ಋಷಿಗಳು ಶೌನಕಾದಿ ಮಹರ್ಷಿಗಳೊಂದಿಗೆ ಹೀಗೆ ಹೇಳಿದರು. ಶೌನಕಾದಿ ಮಹಾನಿವರ್ಯರೇ, ಇದುವರೆಗೂ ಮಾಘಮಾಸ ಮಹಿಮೆಯನ್ನು, ಮಾಘಸ್ನಾನದಿಂದ ಉಂಟಾಗುವ ಫಲವನ್ನು ವಸಿಷ್ಠ ಮಹರ್ಷಿಯು ದಿಲೀಪ ಮಹಾರಾಜನಿಗೆ ತಿಳಿಸಿದ ರೀತಿಯಲ್ಲಿ ನಿಮಗೆ ವಿವರಿಸಿದನು. ನೀವು ಉದ್ದೇಶಿಸಿರುವ ಈ 12 ವರ್ಷಗಳ ಮಹಾಯಜ್ಞ ಕೂಡ ಪೂರ್ತಿಯಾಗುತ್ತಾ ಬಂದಿದೆ. ನಾಳೆ ದಿನ ಮಾಘಮಾಸದ ಕೊನೆಯ ದಿನ, ಆದ್ದರಿಂದ ನಾವೆಲ್ಲರೂ ಗಂಗಾ ನದಿಗೆ ಹೋಗಿ ಸ್ನಾನವನ್ನು ಆಚರಿಸಿ ವಿಷ್ಣುವನ್ನು ಪೂಜಿಸೋಣ ಬನ್ನಿ ಎಂದು ಸೂತ ಮಹರ್ಷಿಗಳು ಮಾಘಪುರಾಣ ಪ್ರವಚನವನ್ನು ಪೂರ್ಣಗೊಳಿಸಿದರು. ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇದ್ದಾಗ ಸೂರ್ಯೋದಯವಾದ ನಂತರ ನದಿಯಲ್ಲಿ ಸ್ನಾನ ಮಾಡಬೇಕು. ಆನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಪೂಜಿಸಬೇಕು. ಮಾಘ ಮಾಸದ 1 ತಿಂಗಳ ಕಾಲ ಈ ರೀತಿಯಾಗಿ ಆಚರಣೆ ಮಾಡಿದರೆ ಸಕಲ ಐಶ್ವರ್ಯಗಳು, ಪುತ್ರ ಪೌತ್ರಾದಿಗಳು ಅಭಿವೃದ್ಧಿ ಉಂಟಾಗಿ ಜನ್ಮಾಂತರದಲ್ಲಿ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಇವತ್ತಿಗೆ ನಾವು 30 ಅಧ್ಯಾಯವನ್ನು ನಾವು ಮಾಘ ಮಾಸ ತಿಳ್ಕೊಂಡು, ಇವತ್ತು ಮಾಘ ಮಾಸ ಮುಗೀತು. ಇಲ್ಲಿಗೆ ನಿಮಗೆಲ್ಲರಿಗೂ ನಾನು ಮಾಘ ಮಾಸದಲ್ಲಿ ಒಂದು ದಿನ ಕಡೆ ದಿನ ಇವತ್ತು ಸ್ನಾನ ಮಾಡ್ಕೊಂಬನ್ನಿ, ದೇವ್ರನ್ನ ಕೊಳ್ಳಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಮಾಘ ಮಾಸದಲ್ಲಿ ಪುರಾಣ ಕೇಳಿದ್ದೀರಾ, ಒಂದೊಂದು ಸ್ನಾನ ಮಾಡಿದ್ದೀರಾ, ಎಲ್ಲರಿಗೂ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಮೃದ್ಧಿ ಉಂಟಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 28/2/2025 ಶುಕ್ರವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶು ಋತು, ಮಾಘ ಮಾಸ, ತಿಥಿ ಅಮಾವಾಸ್ಯೆ, ಕೃಷ್ಣ ಪಕ್ಷ, ತಿಥಿ ಅಮಾವಾಸ್ಯೆ, ಬೆಳಿಗ್ಗೆ 6:58. ಇವತ್ತು ಉಪರಿ ನಕ್ಷತ್ರ ಶತಭೀಷ, ಹಗಲು 2:51. ಮಳೆ ಶತಭೀಷ 3ನೇ ಪಾದ. ರಾಹುಕಾಲ 11 ಗಂಟೆ 7 ನಿಮಿಷದಿಂದ 12 ಗಂಟೆ 36 ನಿಮಿಷ ತನಕ ಇದೆ. ಗುಳಿಕೆ ಕಾಲ 8 ಗಂಟೆ 9 ನಿಮಿಷದಿಂದ 9 ಗಂಟೆ 38 ನಿಮಿಷ ತನಕ ಇದೆ. ಯಮಗಂಟೆ ಕಾಲ 3:34ರಿಂದ 5 ಗಂಟೆ 3 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ.
ಇವತ್ತು ಮಾಘ ಮಾಸ ಕೊನೆಯ ದಿನ. ಎಲ್ಲರೂ ಕತೆ ಕೇಳಿದಿರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.